ನೋಡಿದ್ದೇವೆ. ಮೊನ್ನೆ ಹುಬ್ಬಳ್ಳಿಯಲ್ಲಿ ಆಗಿರುವಂತಹ ಘಟನೆ ನಮ್ಮ ಹೆಣ್ಣು ಮಕ್ಕಳಿಗೆ ಆತಂಕ ಆಗಿದೆ. ಎಸ್ಪೆಷಲಿ ಹಿಂದೂ ಹೆಣ್ಮಕ್ಳಿಗೆ. ಸಿದ್ದರಾಮಯ್ಯನವರು ಕೇವಲ ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಿರೋದ್ರಿಂದ ಈ ಘಟನೆಗಳು ನಡೀತಾ ಇದೆ. ಇದನ್ನ ನಾವು ಖಂಡಿಸಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಯಾಕೆ ಸಿದ್ದರಾಮಯ್ಯನವ್ರ ಸರ್ಕಾರ ವೈಯಕ್ತಿಕ ಅಂತ ತಕ್ಕೊಂಡ್ರು? ಇದರಲ್ಲಿ ಬಿಜೆಪಿ ಯಾವುದೇ ರಾಜಕೀಯ ಮಾಡ್ತಿರ್ಲಿಲ್ಲ. ನೀವು ವೈಯಕ್ತಿಕ ಅಂತ ಹೇಳುವ ವಿಷಯ ಗೃಹ ಸಚಿವರು, ನೀವು ರಕ್ಷಣೆ ಕೊಡಬೇಕಾದಂಥ ಗೃಹ ಸಚಿವರೇ ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಮಹಿಳೆಯರು ಪ್ರತಿಭಟನೆಗೆ ಇಳಿದಿದ್ದಾರೆ. ಬಂದಾಗಿಂದ ಕಾಂಗ್ರೆಸ್ ಸರ್ಕಾರ ಕೇವಲ ಒಂದೇ ಒಂದು ವರ್ಗಕ್ಕೆ ಸೀಮಿತವಾಗಿ ಪ್ರತಿದಿನ ಒಂದಲ್ಲ ಒಂದು ದುರಾಡಳಿತ ನಡೆಸ್ತಾನೆ ಇದ್ದಾರೆ. ವೋಟ್ ಬ್ಯಾಂಕ್ ಮಾಡ್ಕೊಳ್ತಾ ಇದ್ದಾರೆ. ಚುನಾವಣೆ ಹತ್ರ ಇದೆ, ಹೇಳಿಕೆ ಒಂದು ಸಾವಿನಲ್ಲಿ ರಾಜಕೀಯ ಮಾಡಿರೋರು ನೀವು. ಸ್ವಾಮಿ, ನಾವೆಲ್ಲ ಹೇಳಿದ್ದು ವೈಯಕ್ತಿಕ ಅಂತ ನೀವು ಹೇಳಿದ್ದು, ನಿಮ್ಮ ಗೃಹ ಸಚಿವರು ಹೇಳಿದ್ದು. ಇದಕ್ಕೆ ನಮಗೆ ತುಂಬ ಆತಂಕ ಆಗಿದೆ. ನಾವು ಇದನ್ನು ಒಂದು ಹುಡುಗಿಗೆ ಅಷ್ಟೊಂದು ಬಾರಿ ಚುಚ್ಚಿರೋದು, ಇದು ಏನು ಉದ್ದೇಶ? ಇದು ತನಿಖೆ ಆಗಲಿ ಅಂತ ನಾವು ಹೋರಾಟ ಮಾಡ್ತೀವಿ. ಆದರೆ ತನಿಖೆಗೆ ನೀವೇ ಮೊದಲೇ ಇದು ವೈಯಕ್ತಿಕ ಅಂತ ಹೇಗೆ ಹೇಳಿಕೆ ಕೊಡ್ತೀರಾ? ಇದು ಅಪರಾಧ ಅಲ್ವಾ? ಮೊದಲು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬೇಕು ಅಷ್ಟೇ. ಅವ್ರು ಹೇಳಿರುವುದು ಅಕ್ಷಮ್ಯ ಅಪರಾಧ.